ಹಲೋ ಎವ್ರಿವನ್, ಇವತ್ತು ನಮ್ಮ ಮನೆಯಲ್ಲಿ ನನ್ನ ಸೊಸೆ ಪ್ರೋಟೀನ್ ಆ್ಯಂಡ್ ವೆಜ್ ಪಲಾವ್ ಮಾಡ್ತಾ ಇದ್ದಾಳೆ. ಹೇಗೆ ಮಾಡೋದು ಅಂತ ಬನ್ನಿ ಒಂದ್ಸರಿ ನೋಡ್ಕೊಂಬಂದ್ಬಿಡೋಣ. 2 ಗ್ಲಾಸ್ ರೈಸ್ ತೊಗೊಂಡಿದ್ದೀವಿ ನಾವು. ಅದಕ್ಕೆ ಸಫಿಷಿಯೆಂಟಾಗಿ ಆಯಿಲ್ ಎಷ್ಟು ಬೇಕೋ ಅಷ್ಟನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಯಿಲ್ ಬಾಯ್ಲ್ ಆಗಿದ ತಕ್ಷಣ ಸ್ಪೈಸಸ್ನ ಆ್ಯಡ್ ಮಾಡಬೇಕು. ಇದೆಲ್ಲ ಸ್ಪೈಸಸ್ ಎಲ್ಲ ಘಮ್ ಅಂತ ವಾಸನೆ ಬರಲಿಕ್ಕೆ ಶುರುವಾದ ನಂತರ ಆನಿಯನ್ನ ಆ್ಯಡ್ ಮಾಡಿ ಬ್ರೌನ್ ಆಗೋವರೆಗೂ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಿಮಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೋಬೇಕು. ನೋಡಿ, ನಾನಿಲ್ಲಿ ಹುರುಳಿಕಾಯಿ, ಆಲೂಗೆಡ್ಡೆ, ಕ್ಯಾರೆಟ್ ಜೊತೆಗೆ ಇನ್ನೊಂದು ಪ್ರೋಟೀನ್ ಏನು ಮಿಕ್ಸ್ ಮಾಡ್ತೀನಿ ಅಂತ ಈಗ ತೋರಿಸ್ತೀನಿ. ಸ್ವಲ್ಪ ತರಕಾರಿ ಎಲ್ಲ ಫ್ರೈ ಆಗೋಕ್ಕೆ ಶುರುವಾಗಿದ ತಕ್ಷಣ ನಾವೀಗ ಪ್ರೋಟೀನ್ ಆ್ಯಡ್ ಮಾಡೋಣ. ಏನಪ್ಪ ಅದು? ಸೋಯಾ ಚಂಕ್ಸ್. ಇದು ನೆನೆಸಿರೋಂತಹ ಸೋಯಾ ಚಂಕ್ಸ್. ಇದು ರಿಚ್ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಡೆಫಿನೆಟಾಗಿ ಸೋಯಾ ಚಂಕ್ಸ್ ಯೂಸ್ ಮಾಡಿ. ರಿಚ್ ಪ್ರೋಟೀನ್ ಇರೋದ್ರಿಂದ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ನಾನು ಯೂಸ್ ಮಾಡ್ತಾ ಇದ್ದೀನಿ, ಈಗ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಕೂಡ. ಸೊ ಈಗ ಸ್ವಲ್ಪ ಅರಿಶಿನ ಹಾಗೆಯೇ ಸಾಲ್ಟ್ನ ಸೇರಿಸ್ಕೊಳ್ಬೇಕು. ನಾವೇನು ವೆಜಿಟೇಬಲ್ಸ್ ಯೂಸ್ ಮಾಡಿದ್ದೀವಿ ಅದಕ್ಕೆ ಸಾಕಾಗೋಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದೇ ಟೈಮ್ನಲ್ಲಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಸೇರಿಸ್ಕೊಳ್ಳೋಣ. ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದಕ್ಕೆ ರುಬ್ಬಿಟ್ಟಿರುವಂತಹ ಒಂದು ಗ್ರೀನ್ ಮಸಾಲ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಗೆಯೇ ಒಂದೆರಡು ಹಸಿಮೆಣಸಿನ್ಕಾಯಿ. ನಾವು 4-5 ಹಾಕ್ಕೊಂಡಿದ್ದೀವಿ, ಯಾಕೆಂದರೆ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಒಣಮೆಣಸಿನ್ಕಾಯಿ ಹಾಕೋಬೋದು ಅಥವಾ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು. ಇದನ್ನೆಲ್ಲ ಹಾಕಿದ್ಮೇಲೆ ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ 3 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರು ಹಾಗೆಯೇ 1-2 ಚಮಚ ಅಥವಾ 1 ಚಮಚ ಸಾಕು ಗರಂ ಮಸಾಲನ ಸೇರಿಸ್ಕೋಬೇಕು. ಇದನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ಮತ್ತೊಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಲ್ರೆಡಿ ನಾವಿಲ್ಲಿ 2 ಗ್ಲಾಸ್ ರೈಸ್ನ ಚೆನ್ನಾಗಿ ತೊಳೆದಿಟ್ಕೊಂಡು 20 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ವಿ. ಸೊ ಈ ಪ್ರೋಸೆಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಅದು ಚೆನ್ನಾಗಿ ನೆಂದಿರುತ್ತೆ. ಇದನ್ನು ಸೇರಿಸ್ಕೊಂಡು ಮತ್ತೊಂದ್ಸಲಿ ಮಸಾಲೆ ಮತ್ತು ರೈಸ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ 2 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಇಲ್ಲಿ 2 ಗ್ಲಾಸ್ ರೈಸ್ ತೊಗೊಂಡ್ರಿಂದ 4 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಟೈಮ್ ಆ್ಯಡ್ ಮಾಡಿದಾಗ ವೆಜಿಟೇಬಲ್ಸ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸಾಲ್ಟ್ ಹಾಕ್ಕೊಂಡಿದ್ವಿ. ಈಗ ಮತ್ತೊಂದು ಸರಿ ರೈಸ್ ಹಾಕಿದ್ಮೇಲೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡಿ, ಆಸ್ ಪರ್ ಯುವರ್ ಟೇಸ್ಟ್. ಹಾಗೆಯೇ ಸೋಯಾ ಚಂಕ್ಸ್ ಬೆಂದಿದೋ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡಿದ್ವಿ, ಯಾಕೆಂದರೆ ನೆನೆಸಿಟ್ಟಿದ್ವಿ ಆಲ್ರೆಡಿ. ಆರಾಮಾಗಿ ಚೆನ್ನಾಗಿ ಬೆಂದಿತ್ತು. ಈಗ ಅದಕ್ಕೆ ಅರ್ಧ ಹೋಳು ನಿಂಬೆ ರಸನ ಹಾಕಬೇಕು. ಈ ಥರ ಹಾಕೋದ್ರಿಂದ ಟೇಸ್ಟು ಎನ್ಹಾನ್ಸ್ ಆಗೋದ್ರ ಜೊತೆಗೆ ಅನ್ನ ಉದುರಾಗಿ ಆಗುತ್ತೆ. ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ 2 ಟೇಬಲ್ ಸ್ಪೂನ್ ಆಫ್ ಗೀ ಸೇರಿಸ್ತಾ ಇದ್ದೀವಿ, ಯಾಕೆಂತಂದರೆ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಲೈಕ್ ಬಿರಿಯಾನಿ ಥರನೇ ಬರುತ್ತೆ. ದಿಸ್ ಇಸ್ ವೆಜ್ ಬಿರಿಯಾನಿ, ಪ್ರೋಟೀನ್ ಬಿರಿಯಾನಿ. ಇದು ಲಿಡ್ ಕ್ಲೋಸ್ ಮಾಡಿದ್ದಾಯಿತು. ಈಗ ಆಗಿರುವಂತಹ ಪಲಾವ್ನ ಟೇಸ್ಟ್ ಮಾಡೋಂತಹ ಸಮಯ. ಇದ್ರ ಜೊತೆಗೆ ಇದ್ರ ಟೇಸ್ಟ್ ಎನ್ಹಾನ್ಸ್ ಮಾಡೋಕ್ಕೆ ಅಂತಾನೆ ಒಳ್ಳೆ ಮೊಸರು ಬಜ್ಜಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಈಗ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿಬಿಡೋಣ. ತಟ್ಟೆ ರೆಡಿ ಆಗಿದೆ. ತಟ್ಟೆ ಒಳಗಡೆ ಪಲಾವ್ ಹಾಕ್ತಾ ಇದ್ದೀವಿ. ಹಾಗೆಯೇ ಮೊಸರು ಬಜ್ಜಿ ಕೂಡ ಸೇರಿಸ್ಕೊಂಡು ತಿಂತಾ ಇದ್ದರೆ ಆಹಾ ಸಖತ್ತಾಗಿರುತ್ತೆ. ಆಲ್ರೆಡಿ ನಾನು ಟೇಸ್ಟ್ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ವೆಜಿಟೇಬಲ್ ಪ್ರೋಟೀನ್ ಪಲಾವ್ ಇವತ್ತಿನ ಸ್ಪೆಷಲ್ ರೆಸಿಪಿ. ನಿಮಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.